ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಅಂದ್ರೆ ಭಾಳ ಚೆನ್ನಾಗಿದ್ದೀರಿ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಲಾಸ್ಟ್ ವಿಡಿಯೋಗೆ ನನಗೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ರೀ. ಕೃತಜ್ಞತೆ ರೀ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ. ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದು ಒಂದೇ ಅಲ್ಲ, ನನ್ನ ವೀಡಿಯೋಸ್ ಎಲ್ಲ ನೋಡಿರಿ. ಯಾಕೆಂದರೆ ನೀವು ನೋಡೋ ವೀಡಿಯೋಸ್ ನನಗೂ ಎಷ್ಟು ಅನುಕೂಲ ಆಗುತ್ತೆ ರೀ. ನಾನು ಡೈಲಿ ರೊಟೀನಲ್ಲಿ ನಾನು ಹೇಗೆ ನಮ್ಮ ಮನೆ ನೋಡ್ಕೊಂಡು ಹೋಗ್ತೀನಿ, ನಮ್ಮ ಮನೆಯನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ, ಹಾಗೆ ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಹಾಗೆ ನಾನು ಮನೆಯಲ್ಲಿ ನಾನು ಏನೇನು ಕೆಲಸಗಳು ಮಾಡ್ಕೊತೀನಿ ಅವೆಲ್ಲ ನಿಮಗೆ ತೋರಿಸ್ತೀನಿ. ಒಂದು ವೇಳೆ ನನ್ನ ವೀಡಿಯೋಸ್ ನಿಮಗೆ ಯೂಸ್ಫುಲ್ಲಾಗಿಯೂ ಇರ್ಬೋದು. ಬರ್ರಿ, ಈ ದಿನ ಬಂದುಬಿಟ್ಟು ನಾನು ಸಾಯಂಕಾಲದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೆಲಸದಿಂದ ಸ್ವಲ್ಪ ಒಂದು 15 ನಿಮಿಷ ಅಷ್ಟು ಬೇಗ ಬಂದಿದ್ದೀನಿ. ಅದಕ್ಕೆ ಇನ್ನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ, ಈವ್ನಿಂಗ್ ವ್ಲಾಗ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ರೀ. ಬರೋಕ್ಕಿಲ್ಲ ರೀ, ಫಸ್ಟು ಬಟ್ಟೆಗೆ ಮಿಷಿನ್ಗೆ ಹಾಕಿದ್ದೀನಿ. ಯಾಕೆಂದರೆ ವಾಸು ಅನ್ನೋ ಬ್ರದರವರು ಪೈಪ್ ಹಾಕಿದ್ರು ನೀರಿಂದು. ಅವ್ರು ಪೈಪ್ ಹಾಕಿದ್ರು, ಇನ್ನೂ ಅವ್ರು ಜಾಯಿಂಟ್ ಮಾಡಿದ್ದಿಲ್ಲ. ಅಷ್ಟರಲ್ಲಿ ಆ ಪೈಪ್ ತೊಗೊಂಡು ವಾಷಿಂಗ್ ಮಿಷಿನ್ ತುಂಬಿಸ್ಕೊಂಡ್ಬಿಡೋಣ ಅಂತೇಳಿ ವಾಷಿಂಗ್ ಮಿಷಿನಲ್ಲಿ ನೀರು ಹಿಡಿದು ಅದರಲ್ಲಿ ಬಟ್ಟೆ ಹಾಕಿರಿ ವಾಷಿಂಗ್ ಮಿಷಿನ್ಗೆ ಹಾಕಿ ಸ್ಟಾರ್ಟ್ ಮಾಡಿದ್ದೀನಿ. ಕರೆಂಟ್ ಇಟ್ಟು ಮತ್ತು ಆಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಹೆಂಗಂತ ಅನ್ಕೋಬೇಡ್ರಿ. ಕರೆಂಟ್ ಸ್ವಿಚ್ ಇಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಹಾಕಿದ್ದೀನಿ ರೀ. ನೆಕ್ಸ್ಟ್ ರೀ, ಹೊರಗಡೆ ಎಲ್ಲ ನೀಟಾಗಿ ಅಂಗಳ ಕಸ ಬಳ್ಕೊಂಡು ನೀರು ಹಾಕ್ತಾಯಿದ್ದೀನಿ ರೀ. ನೀರು ಹಾಕಿದ್ರೂ ಏನು ಪ್ರಯೋಜನ ಇಲ್ಲ ರೀ. ಯಾಕೆಂದರೆ ನೆಲ ಇದ್ದಾಗ ನೆಲ ನೀರು ಕುಡಿತಿತ್ತು. ಈಗ ನೆಲ ಇಲ್ಲ, ಸಿಮೆಂಟ್ ರೋಡ್ ಬಂದುಬಿಟ್ಟಿದಲ್ವಾ, ಆದರೆ ಸುಮ್ಮನೆ ಹಾಕಬೇಕು, ನಮ್ಮ ಸಮಾಧಾನ ಸಲುವಾಗಿನ ಹಾಕ್ಕೋಬೇಕು. ಕಸ ಬೆಳೆದಾಗ ಆ ನೀರೊಂದು ಹಾಕಿಲ್ಲ ಅಂದರೆ ಅಲ್ಲೆಲ್ಲ ಖಾಲಿ ಖಾಲಿ ಅನಿಸ್ತೈತೆ. ನೀರೊಂದು ಹಾಕಿಬಿಟ್ರೆ ಫುಲ್ ಅನಿಸ್ತೈತೆ. ಇನ್ನು ಅದರಲ್ಲಿ ರಂಗೋಲಿ ಹಾಕಿದರೆ ಇನ್ನೂ ಚೆನ್ನಾಗಿರ್ತೈತೆ ರೀ. ನನಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ ರೀ, ನಿಜ ಅಂದರೆ ನಿಜ, ನನಗೆ ರಂಗೋಲಿ ಹಾಕೋಕ್ಕೆ ಬರೋದಿಲ್ಲ. ನನ್ನ ಮಗಳಿಗೆ ಹಾಕಿಸ್ತೀನಿ ರೀ ನಾನು. ನನ್ನ ಮಗಳಿಗೆ ಹಾಕಿಸ್ತಾ ಈಗ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳದ್ದು ಇನ್ಸ್ಟಾಗ್ರಾಮ್ ಇದೆ ರೀ, ID ಬಂದುಬಿಟ್ರಿ ಸೃಷ್ಟಿ ಕಾರುಣ್ಯ ಎಂದು. ಒಂದ್ಸಲ ನೋಡಿರಿ, ಒಂದ್ಸಲ ಇನ್ಸ್ಟಾಗ್ರಾಮ್ದಲ್ಲಿ ನನ್ನ ಮಗಳು ಮಾಡಿದಂಥ ವೀಡಿಯೋಸ್ನ ವಿಸಿಟ್ ಮಾಡಿರಿ. ನಿಜ ರೀ, ರಂಗೋಲಿಗಳು ಭಾಳ ಅಂದರೆ ಭಾಳ ಚೆನ್ನಾಗಿ ನನ್ನ ಮಗಳು ಹಾಕಿದ್ದಾಳೆ. ತಾನೇ ಸ್ವಂತ ಹಾಕಿದ್ದಾಳೆ ಅಂದರೆ ಹೌದ್ರಿ, ತಾನೇ ಸ್ವಂತ ಹಾಕಿದ್ದಾಳೆ. ನಾನು ಒಂದ್ಸಲ ತೋರಿಸ್ತೀನಿ ರೀ. ಒಂದ್ಸಲ ತನ್ನ ಬುಕ್ಕಲ್ಲೇ ಟ್ರೈ ಮಾಡಿ ಆಮೇಲೆ ನಾನು ಸ್ವಲ್ಪ ಹೇಳಿಕೊಟ್ರೆ ತಾನು ಲಾಸ್ಟಿಗೆ ಹೋಗಿ ಹಾಕ್ತಾಳೆ ರೀ ರಂಗೋಲಿ. ನಮ್ಮ ಕಾರುಣ್ಯ ಅಂದ್ರೆ ನಿಜ ರೀ, ಭಾಳ ಅಂದರೆ ಭಾಳ ಟ್ಯಾಲೆಂಟೆಡ್ ಇದ್ದಾಳೆ. ಅದಕ್ಕೆ ಹಂಗೆ ಟ್ಯಾಲೆಂಟ್ ಇರೋವಂಥ ಮಕ್ಕಳನ್ನ ನಾವು ಹಾಗೆ ಬಿಡಬಾರ್ದು. ಅವರು ಪ್ರತಿಭೆ ಏನಿದೆ ಅಂತ ತಂದೆ ತಾಯಿಯಾದಂಥ ನಾವು ಗುರುತಿಸ್ಬೇಕು. ಒಂದು ಶಿಕ್ಷಕರು ಗುರುತಿಸ್ತಾರೆ, ಇನ್ನೊಂದು ತಂದೆ ತಾಯಿ ರೀ. ಮೇನ್ ಬಂದುಬಿಟ್ಟು ತಂದೆ ತಾಯಿ ರೀ. ಯಾಕೆಂದರೆ ಅವ್ರು ಒಳ್ಳೆ ಜೀವನ, ಅವ್ರು ಒಳ್ಳೆ ಭವಿಷ್ಯತ್ತು ಕಟ್ಟಬೇಕಂದ್ರೆ ದೇವರು ಆದಮೇಲೆ ಒಂದು ಮಕ್ಕಳ ಭವಿಷ್ಯತ್ತು ಚೆನ್ನಾಗಿರ್ಬೇಕಂದ್ರೆ ಅದಕ್ಕೆ ಕಾರಣ ತಂದೆ ತಾಯಿ ಮತ್ತು ಶಿಕ್ಷಕರು ರೀ. ನಾವು ಸಹ ನಮ್ಮ ಮಕ್ಕಳಿಗೆ ಆದಷ್ಟು ಒಳ್ಳೆ ಭವಿಷ್ಯತ್ತು ಕೊಡಬೇಕು. ಯಾಕೆಂದರೆ ನಮ್ಮಂಗೆ ನಮ್ಮ ಮಕ್ಕಳು ಇರಬಾರ್ದು ಅಂತ ಪ್ರತಿಯೊಂದು ತಂದೆ ತಾಯಿದು ಆಸೆ ರೀ. ಅದಕ್ಕೆ ನನ್ನ ಮಗಳು ಅಷ್ಟು ಟ್ಯಾಲೆಂಟ್ ಐತೆ, ಅದಕ್ಕೆ ನನ್ನ ಮಗಳಿಂದ ರಂಗೋಲಿ ಹಾಕ್ಸೋಣಂತ ಸ್ಟಾರ್ಟ್ ಮಾಡಿಸಿದ್ದೀನಿ ರೀ. ನಮ್ಮ ಯಜಮಾನರು ಒಂದು ಸ್ವಲ್ಪ ದಿನ ಬೇಜಾರಾದ್ರಿ, ಯಾಕೆ ಮಗಳಿಗೆ ಅಷ್ಟು ಕಷ್ಟ ಕೊಡ್ತೀಯ ಅಂತ. ಆದರೆ ಈಗ ಅವರು ಮಾತಾಡ್ತಾ ಇಲ್ಲ, ಏನಿಲ್ಲ ಒಳ್ಳೆಯದೇ ಮಾಡ್ತಿದ್ದೀಯ ಅಂತ. ನಮ್ಮ ಮಗಳು ರೀ ಒಂದು ಸಲ ನೋಡೋಳಂದ್ರೆ ಇನ್ನೊಂದು ಸರಿ ಮಾಡ್ತಾಳೆ ರೀ, ಅಷ್ಟು ಚುರುಕದಾಳ. ಅದೇ ಕೆಲಸ ಅಂತಲ್ಲ ರೀ, ಏನೇ ಕೆಲಸ ಆಗಲಿ. ಅದಕ್ಕೆ ನನ್ನ ಮಗಳಿದ್ದಾಗ ಸ್ವಲ್ಪ ಮಾತಾಡ್ಬೇಕಂದ್ರೂ ನನಗೆ ಭಯ ಆಗುತ್ತಾ. ಇನ್ನು ಹೊರಗಡೆ ಕಸ ಬಳಿದ್ರಿ, ನನ್ನ ಮಗಳಿಗೆ ಹೇಳ್ಕೊಟ್ಟಂಥ ಒಂದು ರಂಗೋಲಿಯನ್ನು ನಾನು ಸಹ ಟ್ರೈ ಮಾಡಿದ್ದೀನಿ ರೀ. ನೋಡಿ ಅಲ್ಲ ರೀ, ನೋಡ್ಲಾರ ಟ್ರೈ ಮಾಡಿದ್ದೀನಿ, ಬಂದೈತೆ. ಇನ್ನೊಂದು ಸಾರಿ ಎಲ್ಲಿಯಾದರೂ ನಾನು ಧೈರ್ಯವಾಗಿ ಹಾಕ್ತೀನಿ. ಫಸ್ಟು ನಾನು ರಂಗೋಲಿ ಹಾಕಬೇಕಂದ್ರೆ 1 ರಿಂದ 2 ಸಲ ಕೈಯಿಂದ ಹಂಗೆ ಮಾಡಿ ಹಿಂಗೆ ಮಾಡಿ ಇದು ಹಿಂಗೆ ಬರ್ಬೇಕು ಹಂಗೆ ಬರ್ಬೇಕಂತ ಹಾಕ್ತಾ ಇದ್ದೀರಿ. ಈಗ ನನ್ನ ಮಗಳ ಹೋಮ್ವರ್ಕ್ ಟೈಮ್ ರೀ. ಈಗ makes the place and bits of paper line on the floor make the place and tidy pick them up, make the place untidy, pick them up put it in the bin ನೋಡಂಗ ಬರುತ್ತಾ ಹೇಳು. ನಾನು ನೋಡ್ತೀನಿ, ನನಗೆ ಬರಲ್ಲ. bits of paper line on the floor make the place and tidy pick them up put it in the bin. Bits of paper line on the floor make the place and tidy pick them up put it in the bin. Put them in the bin. Put it in the bin. Put them in
the bin. Put them in the bin. ಹಂಗಲ್ಲ ಮಾಡು, put it in the bin. ಅಮ್ಮ ಇದು ಅಂತ ಸ್ಕೂಲ್ ಹಾಕ್ಕೊಳ್ತೀವಿ. ನನಗೆ ಅಮ್ಮ ಇಲ್ಲಿ ಹೆಸರು ಬರಬೇಕಮ್ಮ, ಇಲ್ಲಿ ಹೆಸರು ಬರಬೇಕು. ಅಮ್ಮ ಅಪ್ಪಾಜಿ ಅಂದ್ರೆ 2 ಬರ್ದಿರಲ್ಲಮ್ಮ ಹೆಸರು. ಒಮ್ಮೆ ಅಮ್ಮ ಎಂ ಅಪ್ಪಾಜಿ ಸ್ಪೆಲ್ಲಿಂಗ್ ಇಲ್ಲ ಅಮ್ಮ. MANJU ಮಂಜು. Given a notebook, learn the right bits of paper. Right. Ma course book ಕೂಡ ಕಳಿಸ್ಕೊಡ್ತೀರಾ? ಓಕೆ. course book ಎಲ್ಲ ಸೂಪರ್ ಡನ್ ಮಾಡು. ಸೂಪರ್ ಡನ್. ನನ್ನ ಮಗಳದು ಹೋಮ್ವರ್ಕ್ ಮುಗೀತು ರೀ. ನಾನೇನು ಮಾಡಿಸಿಲ್ಲ, ತಾನು ಮಾಡಿದ್ಲು, ಅದನ್ನು ನೋಡಿದಿರಿ ತೆಗ್ದು. ಇನ್ನು ರೈಮ್ಸ್ ಹೇಳಿದ್ರು ಒಂದು ಕಲ್ತ್ಕೊಂಬರ್ರಿ ಅಂತ. ಅದಕ್ಕೆ ಇನ್ನು ಕಲ್ಸೋಣ ಅಂತ ಕೂತ್ಕೊಂಡ್ರೆ ಅಮ್ಮ ನನಗೆ ಬರ್ತೈತೆ ಅಂತ ಹೇಳಿದ್ಲು. ಸರಿ ಅಮ್ಮ ಹೇಳು ಅಂತ ಹೇಳೋಕ್ಕಿಲ್ಲ, ಹೇಳಿದ್ಲು ರೀ. ನೀವು ಕೇಳಿಸ್ಕೊಂಡ್ರಿ ಹೌದಿಲ್ಲ, ಚೆನ್ನಾಗಿ ಹೇಳಿದಾಳೆ ನನ್ನ ಮಗಳು. ಹೇಗೆ ಹೇಳಿದಾಳೆ ಅಂತ ನನ್ನ ಮಗಳ ಬಗ್ಗೆ ಒಂದು ಕಮೆಂಟ್ ಮಾಡಿರಿ. ಇನ್ನು ನಾನು ಹಂಗಲ್ಲಮ್ಮ ಹಿಂಗಂತಂದರೆ ಇಲ್ಲಮ್ಮ ನಮ್ಮ ಮ್ಯಾಮ್ ಹಿಂಗೆ ಹೇಳಿದ್ದಾರೆ, ನಮ್ಮ ಮಿಸ್ ಹಿಂಗೆ ಹೇಳಿದ್ದಾರೆ, ಹಿಂಗೆ ಹೇಳಬೇಕು ಅಂತ. ನಾವು ಎಷ್ಟು ಏನು ಹೇಳಿದ್ರೂ ಮಕ್ಕಳು ಕೇಳಲ್ಲ ರೀ. ಸ್ಕೂಲಲ್ಲಿ ಅವ್ರ ಮ್ಯಾಮ್ ಏನು ಹೇಳಿರ್ತಾರೆ ಅದನ್ನೇ ಅವ್ರು ಫಾಲೋ ಮಾಡ್ತಾರೆ. ನಾವು ಹುಟ್ಟಿಸಿ ಇಷ್ಟು ದಿನ ಅವ್ರನ್ನ ನೋಡಿಕೊಂಡು ಅವ್ರಿಗೆಲ್ಲ ಮಾಡಿದ್ರು ರೀ. ನಿನ್ನೆ ಮೊನ್ನೆ ಪರಿಚಯದ ಟೀಚರ್ ಮಾತೇ ಕರೆಕ್ಟ್ ಅಂತ ಹೇಳ್ತಾರೆ ಹೊರತಾಗಿ ಪೇರೆಂಟ್ಸ್ ಮಾತು ರಾಂಗ್ ಅಂತ ಹೇಳ್ತಾರೆ ನಮ್ಮ ಮಕ್ಕಳು. ನಮ್ಮ ಮಗಳು ಸಹ ಹಂಗೆ ಮಾಡಿದ್ದಾಳೆ ರೀ. ಇನ್ನು ರೈಮ್ಸ್ ಎಲ್ಲ ಹೇಳಿ ಆದಮೇಲೆ ರೀ ಇನ್ನು ನನ್ನ ಮಗಳು ಚೆನ್ನಾಗಿ ಓದ್ತಾಳೆ ರೀ. ನನಗೆ ಅದೇ ಖುಷಿ. ನಾವೀಗ ಎಷ್ಟು ಬಡತನದಾಗಿದ್ರೂ ಏನು ತೊಂದರೆ ಇದ್ರೂ ನನಗೆ ಭಯ ಇಲ್ಲ. ಯಾಕೆಂದರೆ ನನ್ನ ಮಕ್ಕಳು ಚೆನ್ನಾಗಿ ಓದಿದ್ರೆ ಸಾಕು, ಅದಕ್ಕಿಂತ ಶ್ರೀಮಂತಿಕೆ ನನಗೆ ಬೇರೆ ಏನು ಬೇಡ ಅಂತ. ಇನ್ನು ನಮ್ಮ ಮಕ್ಕಳಿಗೆ ರೀ ದೋಸೆ ಹಾಕಿ ಕೊಡ್ತಾಯಿದ್ದೀನಿ. ನಿನ್ನೆ ದೋಸೆ ಇಟ್ಟು ಒಂದು ಸ್ವಲ್ಪ ಇತ್ತು. ಸೊ ಅದಕ್ಕೆ ನಮ್ಮ ಯಜಮಾನ್ರು ರಾತ್ರಿ ಹೊತ್ತು ದೋಸೆ ತಿನ್ನಲ್ಲ, ಅದಕ್ಕೆ ನಾನು ನಮ್ಮ ಮಕ್ಕಳಿಗೆ ಅಂತಲೇ ದೋಸೆ ಹಾಕ್ತಿದ್ದೀನಿ. ದೋಸೆಗೆ ಏನು ಚಟ್ನಿ ಏನು ಮಾಡಿಲ್ಲ ರೀ. ಇನ್ನು ಪುಡಿ ಇದ್ದರೆ ಇನ್ನು ಅದನ್ನೇ ಖಾರ ಪುಡಿನೇ ಹಾಕಿ ನಾನು ದೋಸೆ ಹಾಕಿ ಕೊಡ್ತಾಯಿದ್ದೀನಿ. ಚಟ್ನಿ ಮಾಡ್ತಿದ್ದೆ ರೀ, ಆದರೆ ಮಾಡಿದ್ರೆ ಅವ್ರು 3 ಸಲುವಾಗಿ ಮಾಡಬೇಕು. ಮತ್ತು ಅದೇನೇನು ಉಳಿತಂದರೆ ಮತ್ತೆ ಬೆಳಿಗ್ಗೆ ತಿನ್ನೋದಿಲ್ಲ. ಅದಕ್ಕೆ ಯಾಕೆ ಇನ್ನು ಮಕ್ಕಳು ಏನು ಹಾಕ್ಕೊಟ್ರು ಉಣ್ತಾರಲ್ಲ ಅಂತ ಇನ್ನು ಇದನ್ನು ಹಾಕಿ ಕೊಟ್ಟಿದ್ದೀನಿ ರೀ. ದೋಸೆ ಮೇಲೇ ಹಾಕಿ ಸ್ವಲ್ಪ ಹಂಗೆ ಕೊಟ್ಟಿದ್ದೀನಿ, ಸ್ವಲ್ಪ ಅವ್ರು ಇನ್ನೂ ಚೆನ್ನಾಗಿ ಕಾಣಲಿ ಅಂತ. ಇನ್ನೊಂದು ಸೈಡ್ ಅನ್ನಕ್ಕೆ ಇಟ್ಟಿದ್ರಿ. ಅನ್ನ ಸಹ ಇನ್ನು ಗಂಜಿ ಬಸ್ದು ಇನ್ನು ಅನ್ನ ಅರಳಾಗಿ ಬಿಟ್ಟಿದ್ದೀನಿ. ನಮ್ಮ ಯಜಮಾನ್ರು ದೋಸೆ ಅಸಲಿ ಉಣ್ಣೋದಿಲ್ಲ, ಬೆಳಿಗ್ಗೆ ಒಂದೇ ಉಣ್ತಾರೆ ಸಾಕು. ಜಾಸ್ತಿ ಹೇಳ್ಕೊಂತಿದ್ರೆ ಇನ್ನು ಕೇಳೋರಿಗೆ ನಿಮಗೆ ನನಗೂ ಸಹ ಬೇಜಾರು ಬಂದುಬಿಡ್ತೈತೆ. ಇನ್ನು ಅಮ್ಮ ಬಂದಾರ್ರಿ ಮನೆಗೆ. ಅಮ್ಮ ಯಾಕೆ ಬಂದಿದ್ದಾರೆ ಅಂತ ನಾನೇನು ಕರ್ಕೊಂಡೋಗಕ್ಕೆ ಬಂದಿಲ್ಲ. ಅವ್ರದ್ದು ಕ್ಯಾಸ್ಟ್ ಇನ್ಕಮ್ ಕೇಳಕ್ಕೆ ಬಂದಿದ್ದಾರೆ. ಅವ್ರದ್ದು ಕ್ಯಾಸ್ಟ್ ಇನ್ಕಮ್ ಯಾವುದಂತ ಅವ್ರಿಗೆ ಗೊತ್ತಿಲ್ಲ, ಯಾಕೆಂದ್ರೆ ಅವ್ರು ಓದಿಲ್ಲ, ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ. ನನ್ನ ಕಡೆ ಬಂದಿದ್ದಾರೆ, ಸ್ವಲ್ಪ ತೋರ್ಸಮ್ಮ ಯಾವ್ದು ನಮ್ಮದು ಅಂತ. ಈಗೇನೋ ರೇಷನ್ನಲ್ಲಿ ಅಂದರೆ ಸೊಸೈಟಿಯಲ್ಲಿ ರೀ ಕ್ಯಾಸ್ಟ್ ಇನ್ಕಮ್ ಇದ್ದವ್ರದ್ದು ಮಾತ್ರ ನಾವು ರೇಷನ್ ಹಾಕ್ತೀವಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿದ್ದಾರೆ. ಅಮ್ಮವ್ರದ್ದೆಲ್ಲ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ. ಇನ್ನು ಅವ್ರು ಹೊಸ್ದಾಗಿ ಹಿಂಗೆ ಮಾಡ್ಸೋಕೆ ಹಾಕಬೇಕಂತ ಬಂದಿದ್ದಾರೆ. 3 ಡೇಸ್ ಆಯಿತು. ಬರೀ ಅಮ್ಮ ಫೋನ್ ಮಾಡಿ ಕೇಳ್ತಿದ್ದಾರೆ, ಹೆಂಗಮ್ಮ ಎಲ್ಲೈತಮ್ಮ, ನಂದಿಲ್ಲಮ್ಮ, ನಿಮ್ಮ ಮನೇಲಿ ಏನೇನು ಇದೇನು ನೋಡಮ್ಮ, ನಮ್ಮ ಮನೆಗೆ ಕಾಣ್ತಾ ಇಲ್ಲ. ಅಲ್ಲ ರೀ, ಓದೋಕ್ಕೆ ಬಂದರೆ ಕಾಣ್ತೈತೆ. ಅಮ್ಮ ನೀವು ಓದೋಕ್ಕೆ ಬರಲ್ಲ, ಎಲ್ಲಿ ಕಾಣ್ತೈತೆ? ಇಲ್ಲಮ್ಮ ನಮ್ಮ ಮನೆಯಲ್ಲಿ ಅಂತಿಲ್ಲ, ನಿಮ್ಮ ಮನೆಯಲ್ಲೇ ನೋಡು ಅಂತಂದರೆ ಇಲ್ಲಮ್ಮ ಎಲ್ಲ ಕಡೆ ನೋಡಿದ್ದೀನಿ, ನನಗೆ ಅಸಲು ಕಂಡೇ ಇಲ್ಲ ಅಂತ ಅಮ್ಮ ಹೇಳಿದರು. ನನಗೆ ಒಂದು ಸೈಡ್ ನಗು, ಯಾಕೆಂದರೆ ಅಮ್ಮನಿಗೆ ಹೆಸರೇ ಓದೋಕ್ಕೆ ಬರಲ್ಲ. ಅದು ಮೊದಲೇ ಅಮ್ಮನ ಕ್ಯಾಸ್ಟ್ ಇನ್ಕಮ್ ಬಂದುಬಿಟ್ಟು ಇಂಗ್ಲೀಷ್ದಾಗೈತೆ. ಅಮ್ಮನಿಗೆ ಏನೂ ಗೊತ್ತಾಗಲ್ಲ. ಇಲ್ಲಮ್ಮ ನಾನು ನೋಡಿದ್ದೀನಿ, ಇಲ್ಲಮ್ಮ ನಾನು ನೋಡಿದ್ದೀನಿ ಅಂದರು. ಸರಿ ಅಂತ ನನಗೂ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಅಮ್ಮನಿಗೆ ಇನ್ನು ಅಮ್ಮ ತಲೆ ಕೆಡಿಸ್ಕೊಂಡು ಇನ್ನೆಲ್ಲ ಫೈಲ್ ಎಲ್ಲ ತೊಗೊಂಡು ಬಂದು ತೋರ್ಸಕ್ತಿದ್ರೆ, ನೋಡಮ್ಮ ಇದಾ ಅಂತ, ಇನ್ನು ಡೇಟ್ ಐತೇನೋ ನೋಡಮ್ಮ ಅಂತ. ಇಲ್ಲಮ್ಮ ಎಕ್ಸ್ಪೈರ್ ಆಗಿಬಿಟ್ಟವ ಅಂತ. ಇನ್ನು ಅತ್ತಿಗೆಮ್ಮಂದು ಎಕ್ಸ್ಪೈರ್ ಆಗೈತೆ, ಅಮ್ಮಂದು ಎಕ್ಸ್ಪೈರ್ ಆಗೈತೆ, ಅಣ್ಣಂದೂ ಆಗಿದೆ. ಇನ್ನು ಎಲ್ಲರದ್ದು ಮಾಡ್ಸೋಕೆ ಹಾಕಿದ್ದಾರೆ, ಇಲ್ಲಾಂದರೆ ಅವ್ರು ಸೊಸೈಟಿಯಲ್ಲಿ ಅಕ್ಕಿ ಹಾಕೋದಿಲ್ಲ. ಇನ್ನು ಹಂಗಂತೇಳಿ ಫಸ್ಟು ಇನ್ನು ಮಾಡ್ಸೋಕ್ಕೆ ಅಂತ ಬಂದಿದ್ದಾರೆ. ನಾನೆಲ್ಲ ನೋಡಿ ತೆಗೆದು ಕೊಟ್ಟಿದ್ದೀನಿ. ನಮ್ಮ ಮನೆಗೆ ಬಂದರೆ ಅಮ್ಮ ಊಟ ಏನು ಮಾಡಲ್ಲ ರೀ, ಇವಾಗೆ ಅಂತಲ್ಲ ಯಾವಾಗೂ ಮಾಡೋದಿಲ್ಲ. ಮಾಡಮ್ಮ ಅಂದರೆ ಇಲ್ಲ ಬೇಡ ಆಯ್ತು ನಾನು ಮನೆಗೆ ಮಾಡಿದ್ದೀನಮ್ಮ, ನಾನು ಅಲ್ಲೋಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ಅಟ್ಲೀಸ್ಟ್ ಕಾಫಿಯನ್ನು ಕೊಟ್ಟರೆ ಕಾಫಿ ಕುಡಿದು ಆರಾಮಾಗಿ ಹೋಗ್ತಾರೆ. ನಮ್ಮ ಮನೆಯಲ್ಲಿ ಇಷ್ಟಪಡೋದಂದರೆ ಅಮ್ಮ ಕಾಫಿನೇ. ನಮ್ಮ ಮನೆಗೆ ಜಾಸ್ತಿ ನಾವು ಟೀ ಮಾಡೋದಿಲ್ಲ.
ಯಾವಾಗಲೂ ನಾವು ಕಾಫಿನೇ ಮಾಡ್ತೀವಿ. ಇನ್ನು ಮನೆಗೆ ಬರೋಕ್ಕಿಲ್ಲ ಕಾಫಿಯನ್ನು ಕುಡಿಯಮ್ಮ ಅಂತ ಹೇಳ್ತೀನಿ, ಇಲ್ಲಾಂದರೆ ಏನು ಬೇಡಮ್ಮ ನನಗೆ ಕಾಫಿ ಒಂದೇ ಕೊಡು ಅಂತ ಹೇಳ್ತಾರೆ. ನಾವು ಕುಡಿದು ಹೋಗ್ತಾರೆ ರೀ. ಹಾಗೆ ಅಮ್ಮನೂ ಪೇಪರ್ಸ್ ನೋಡ್ತಾನೆ, ನಮ್ಮ ಮಕ್ಳಿಗೂ ಉಣ್ಣಕ್ಕೆ ಕೊಟ್ಟಿದ್ದೆ. ನಾನು ದೋಸೆ ಹಾಕಿ ಅದ್ರ ಮೇಲೆ ಪುಡಿ ಹಾಕಿ ಕೊಟ್ಟಿದ್ದೆ ರೀ ಮಕ್ಕಳಿಗೆ. ಇನ್ನು ನಮ್ಮ ಅಕ್ಕ ಅಲ್ಲಿಂದ ಗುಗ್ರಿ ಕಳಿಸಿದ್ಲು ರೀ, ಮಸಾಲೆ ಏನು ಹಾಕಿದ್ದಿಲ್ಲ, ಕುಚ್ಚಿದ ಗುಗ್ರಿ ಹಾಕಿ ಕಳಿಸಿದ್ಲು. ನಮ್ಮ ಕಾರಣ ಒಂದೇ ತಿಂತಿದ್ಲು. ಇನ್ನು ಎಲ್ಲ ಮಕ್ಕಳು ಬರೋಕ್ಕಿಲ್ಲ, ಇನ್ನು ಅವ್ರು ಎಲ್ಲರಿಗೆ ಹಾಕಿ ಕೊಟ್ಟಿದ್ದಾಳೆ ರೀ. ಅದನ್ನು ನಾನು ಬೈದೇ ಸಲ ಹಾಕಿ ಕೊಟ್ಟಿದ್ದಾಳೆ, ಇಲ್ಲಾಂದರೆ ತನ್ನ ಸ್ಪೂನ್ ಇಟ್ಕೊಂಡು ತನಗೆ ತನ್ನ ತಂಗಿ ಇಬ್ಬರು 2 ಸ್ಪೂನ್ ತೊಗೊಂಡು ಕೂತ್ಕೊಂಡಿದ್ಲು. ಹೇಳೋಕ್ಕಿಲ್ಲ, ಇನ್ನೆಲ್ಲರೇ ಸ್ವಲ್ಪ ಸ್ವಲ್ಪ ಕೊಟ್ಲ್ರಿ. ಅದ್ರ ಜೊತೆ ನಾನು ದೋಸೆ ಕೊಟ್ಟಿದ್ದೀನಿ. ಇನ್ನು ಅವ್ರದ್ದಂತೂ ಊಟ ಆಯ್ತಪ್ಪ. ಅವ್ರದ್ದು ಮಕ್ಕಳದೊಂದು ಊಟ ಆಗಿಬಿಟ್ರೆ ಒಂದು ದೊಡ್ಡ ಗುಡ್ಡ ತಲೆ ಮೇಲಿಂದ ಕೆಳಗೆ ಇಳಿದಷ್ಟು ಫೀಲ್ ಆಗ್ತಾ. ನನಗಂತೂ ಹಂಗೆ ಅನಿಸುತ್ತಪ್ಪ. ನಿಮಗೆ ಹಂಗೆ ಅನಿಸುತ್ತಾ ರೀ? ಹೇಳ್ರಿ. ಮಕ್ಕಳು ನಿಜ ರೀ, ಅವ್ರು ಊಟ ಮಾಡಿಲ್ಲ ಅಂದ್ರೂ ಬಾಧೆ, ಅಯ್ಯೋ ಉಂಡಿಲ್ಲಲ್ಲ ಅಂತ. ಅವ್ರು ಊಟ ಮಾಡ್ರಿ ಅಂತಂದರೆ ಉಣ್ಣಕ್ಕೂ ಅಷ್ಟು ಕಷ್ಟ ಕೊಡ್ತಾರೆ. ನಾವು ಚಿಕ್ಕವರಿದ್ದಾಗ ರೀ, ನಮಗೆ ಯಾರು ಉಣ್ಸೋರು ಇದ್ದಿರಲಿಲ್ಲ ರೀ. ಬಟ್ಲ್ದಾಗ ಕೊಟ್ಟರೆ ನಾವು ಒಂದು ಸೈಡ್ ಕೂತ್ಕೊಂಡು ಉಣ್ತಿದ್ವಿ ಅಂತ ಅಮ್ಮ ಹೇಳ್ತಾರೆ. ಆ ನೆನಪುಗಳು ನೆನೆಸ್ಕೊಂಡ್ರೆ ನಮ್ಮ ಮಕ್ಕಳು ಎಷ್ಟೋ ಪುಣ್ಯ ಮಾಡಿದ್ದಾರೆ, ಎಷ್ಟೋ ಗ್ರೇಟ್ ಅನ್ಕೋಬೇಕು. ಯಾಕೆಂದರೆ ನಮಗೆ ಉಣ್ಸೋರಿದ್ದಿಲ್ಲ, ಮಾಡೋರಿದ್ದಿಲ್ಲ. ಇನ್ನು ನಮ್ಮ ಮಕ್ಳಿಗೆ ಉಣಿಸಿರಿ, ಒಳಗಡೆ ಕಸ ಎಲ್ಲ ಬಳ್ದು ನಾವು ಹೊರಗಡೆ ಬಂದಿದ್ದೀನಿ. ಹೊರಗಡೆ ಬಂದು ನಾವು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ರೀ. ಬಟ್ಟೆ ಅಷ್ಟಿಷ್ಟಿಲ್ಲ ರೀ, ಅಷ್ಟೊಂದು ಬಟ್ಟೆ ಆಗಿಬಿಟ್ಟವೆ. ಏನು ಮಾಡ್ಬೇಕು, ಹಂಗೆ ಇಟ್ಟರೆ ಇನ್ನು ಬಟ್ಟೆ ಹಾಕ್ಕೊಳಕ್ಕೂ ಇರೋದಿಲ್ಲ, ಇನ್ನು ಆ ಸ್ಥಿತಿಗೆ ಬಂದುಬಿಡ್ತೈತೆ. ಇಲ್ಲೊಂದು ಹೇಳ್ಬೇಕಂದ್ರೆ ಈ ಬಟ್ಟೆ ನಮ್ಮವಲ್ಲ, ಈ ಬಟ್ಟೆ ಎಲ್ಲ ತಂಗಿವ್ರಿ. ತಂಗಿಯವ್ರ ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದೀನಿ. ಯಾಕೆ ನಿಮ್ಮ ತಂಗಿ ಒಕ್ಕಣಲ್ಲ ಅಂತ ಮತ್ತೆ ನೀವು ಕೇಳ್ಬೋದು. ಇಲ್ಲ, ತಂಗಿಗೆ ಆರಾಮಿಲ್ಲ ರೀ. ಒಂದು 4 ಡೇಸ್ ಆಯಿತು. ಪಾಪ ತಂಗಿಗೆ ಭಾಳ ಅಂದರೆ ಭಾಳ ಆರಾಮಿಲ್ಲ. ನನಗಿನ್ನ ಭಾಳ ಸ್ಟ್ರಾಂಗಾಗಿ ಯಾವಾಗಲೂ ವರ್ಕ್ ಮಾಡೋದಂದರೆ ನಮ್ಮ ತಂಗಿನೇ. ಅಂದರೆ ನಾನು ಕೆಲಸ ಮಾಡ್ತೀನಿ ರೀ, ನಾನು ಸ್ಲೋ ಆಗಿ ಮಾಡ್ತೀನಿ. ತಂಗಿ ಕೆಲಸ ಮಾಡ್ತಾಳೆ ರೀ, ಫಾಸ್ಟಾಗಿ ಮಾಡ್ತಾಳೆ. ನಾನು ಆರಾಮಾಗಿ ಮಾಡ್ಕೊತೀನಿ ರೀ, ತಂಗಿ ಫಾಸ್ಟಾಗಿ ಮಾಡಿ ಮಕ್ಕೊಂಬಿಡ್ತಾಳೆ. ಹಂಗೆ ನಮ್ಮ ತಂಗಿ ನಿಜ. ತಂಗಿ ಜಾಸ್ತಿ ಕೆಲಸ ಮಾಡ್ತಾಳೆ ನನಗಿನ್ನ, ಅಂದರೆ ಅತಿ ಮಾಡಿಬಿಡ್ತಾಳೆ ರೀ. ತನ್ನ ಹೆಲ್ತ್ ಬಗ್ಗೆ ತನ್ನ ಬಗ್ಗೆ ಆಲೋಚನೆ ಮಾಡ್ಲಾರಂಗೆ ಅಷ್ಟು ಕೆಲಸ ಮಾಡ್ತಾಳೆ. ಈಗ ಬೆನ್ನು ನೋವು ಬಂದಿದೆ ರೀ. ಆ ಬೆನ್ನು ನೋವಿಂದ ಆಸ್ಪತ್ರೆಗೆ ತೋರಿಸ್ಕೊಂಬಂದಿದ್ದಾಯಿತು, ಎಲ್ಲ ಮುಗೀತು. ಇನ್ನು ತಾನು ಆರಾಮಿದ್ದಾಳಪ್ಪ ಅನ್ನೋಷ್ಟರಲ್ಲಿ ಇನ್ನು ಅವ್ರ ಯಜಮಾನ್ರಿಗೆ ಆರಾಮಿಲ್ಲ. ಅವ್ರ ಯಜಮಾನ್ರಿಗೆ ಏನಾಗಿದೆ ಅಂದರೆ ರೀ, ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗಿದ್ದಾವೆ. ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗಿದ್ದು ನಮಗೆ ಗೊತ್ತಿಲ್ಲ, ಆದರೆ ಪಕ್ಕೆ ನೋವ್ತಾ ಇದೆ, ನನಗೆ ಜಾಸ್ತಿ ನೋವ್ತಾ ಇದೆ ಅಂತ ಒಂದು 2 ಟೈಮ್ಸ್ ಹೇಳಿದ್ರಂತೆ ರೀ. ಮತ್ತು ಇವತ್ತು ಜಾಸ್ತಿ ನೋವಿದೆ ಅಂತ ರಾತ್ರಿಯೆಲ್ಲ ಹತ್ಬಿಟ್ಟಿದ್ರಂತೆ. ಪಾಪ ಗಂಡು ಮಕ್ಕಳು ಹತ್ತಿದಾರಂದರೆ ನಿಜ ರೀ, ಅದು ನೋವಿದ್ರೆ ಮಾತ್ರ, ಆ ನೋವು ತಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂದಾಗ ಮಾತ್ರ ಅವ್ರು ಅಳ್ತಾರೆ, ಆ ನೋವು ಹೊರಗೆ ಹಾಕ್ತಾರೆ ಅಷ್ಟೇ ಹೊರತಾಗಿ ನಮ್ಮಂಗೆ ಇಷ್ಟಿಷ್ಟಕ್ಕೆ ಅಳೋದಿಲ್ಲ ಅವರು. ಇನ್ನು ನಮ್ಮ ಯಜಮಾನ್ರು ರಾತ್ರಿ ಕರ್ಕೊಂಡು ಓಪಿಡಿಗೆ ಹೋಗಿ ಇನ್ನು ವಿಮ್ಸ್ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಆದರೆ ಅಲ್ಲಿ ಡಾಕ್ಟ್ರ್ ಹೇಳಿದರು, ಇಲ್ಲ ಇದು ಕಿಡ್ನಿ ಡಾಕ್ಟ್ರಿಗೆ ತೋರಿಸ್ಬೇಕು ಒಂದ್ಸರಿ. ಹೊಟ್ಟೆ ಸ್ಕ್ಯಾನ್ ಮಾಡಿದ್ದಾರೆ, ಅದರಲ್ಲಿ ಏನಿಲ್ಲ, ಕಿಡ್ನಿದು ಏನಾದ್ರು ಪ್ರಾಬ್ಲಮ್ ಇರ್ಬೋದು, ಒಂದು ಸರಿ ಕಿಡ್ನಿ ಡಾಕ್ಟ್ರಿಗೆ ತೋರಿಸ್ರಿ ಅಂತ ಹೇಳಿದರು. ಇನ್ನು ನಾನು ಕ್ಲಿನಿಕಲ್ಲಿ ಕೆಲಸ ಮಾಡ್ತೀನಿ ರೀ, ನಾನು ಮೇಲೆ ಮಾಡ್ತೀನಿ, ಕೆಳಗಡೆ ಕಿಡ್ನಿ ಡಾಕ್ಟ್ರು ಕೆಲಸ ಮಾಡ್ತಾರೆ. ಅವ್ರದ್ದು ಹಾಸ್ಪಿಟಲ್ ಕ್ಲಿನಿಕ್ ಇದೆ ಅವ್ರದ್ದು. ಇನ್ನು ಅಲ್ಲಿ ತೋರ್ಸೋಣ ಅಂತೇಳಿ ನಾನು ಬೆಳಿಗ್ಗೆ ಅವ್ರಿಗೆ ಟೋಕನ್ ಬರೆಸಿ ಬಂದಿದ್ದೆ ರೀ. ಆ ಟೋಕನ್ನು ಎಷ್ಟು 35 ರೀ ಅವ್ರ ಟೋಕನ್ ನಂಬರ್. ಮಂಡೇ ಅಲ್ವಾ, ಪೇಷಂಟ್ ಜಾಸ್ತಿ ಇರ್ತಾರೆ. ಅಲ್ಲಿ ತೋರಿಸ್ಕೊಳಕ್ಕೆ ಹೋದಾಗ ಅಲ್ಲಿನೂ ಸ್ಕ್ಯಾನ್ ಬರ್ಕೊಟ್ರೆ, ಅದು ಮಾಡಿಸ್ಕೊಂಬಂದ್ಮೇಲೆ ಸರ್ ಹೇಳಿದ್ರಂತೆ ಕಿಡ್ನಿಯಲ್ಲಿ 5 ಸ್ಟೋನ್ಸ್ ಇದ್ದಾವೆ ಅಂತ. ಯಾಕೆ 5 ಸ್ಟೋನ್ಸ್ ಹೆಂಗಾಗ್ತವೆ ಅಂತಂದರೆ ರೀ, ನೀರು ಜಾಸ್ತಿ ಕುಡ್ದಿಲ್ಲ ಅಂದರೆ ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗ್ತವೆ. ಟೊಮೊಟೊ ಹಣ್ಣಲ್ಲಿ ಬೀಜ ಇರ್ತಾವಲ್ಲ ರೀ, ಹೌದ್ರಿ, ಅದರಿಂದ ಸಹ ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗ್ತವೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಅವ್ರು ಕೊಟ್ಟಿರೋಂಥ ಟ್ರೀಟ್ಮೆಂಟ್ ಕರೆಕ್ಟ್ ತೊಗೋಬೇಕು ರೀ, ಟ್ಯಾಬ್ಲೆಟ್ಸ್. ಅದನ್ನು ಕರೆಕ್ಟಾಗಿ ನಾವು ಫಾಲೋ ಮಾಡಿಲ್ಲ ಅಂತಂದರೆ ಮತ್ತೆ ಅದು ರಿವರ್ಸ್ ಆಗುತ್ತೆ. ನಾವು ಏನೇ ಟ್ರೀಟ್ಮೆಂಟ್ ತೊಗೊಳ್ಳಿ, ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸು ಏನೇ ತೊಗೊತಿದ್ರು ರೀ, ಕರೆಕ್ಟಾಗಿ ಕೋರ್ಸ್ ಕಂಪ್ಲೀಟ್ ಮಾಡಬೇಕು. ನಾವೇನಾದ್ರು ನೆಗಡಿ ಕೆಮ್ಮು ಬಂದಾಗ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ, ಏನಾಗಲ್ಲ ಬಿಡು ನನಗೆ ಕಡಿಮೆ ಆಗಿದ್ದಲ್ಲ ಅಂತ ಬಿಡಬಾರ್ದು. ಹಂಗೆ ಕಡಿಮೆ ಆದಂಗೆ ಅನಿಸ್ತೈತೆ, ಮತ್ತು ಆಮೇಲೆ ಅದು ಬರೋ ಚಾನ್ಸಸ್ ಜಾಸ್ತಿ ಇರ್ತೈತೆ. ಮತ್ತು ಅದು ಬಂದಮೇಲೆ ರೀ, ಈ ಟ್ಯಾಬ್ಲೆಟ್ಸ್ ಇರ್ತಾವಲ್ಲ ಉಳಿದಿದ್ದು, ಅವು ಹಾಕ್ಕೊಂಡ್ರೆ ಅವು ಕೆಲಸ ಮಾಡೋದಿಲ್ಲ. ಅದು ಕಂಟಿನ್ಯೂಸ್ ಹಾಕ್ಕೊಂಡ್ರೆ ಮಾತ್ರ ವೈರಸ್ಗಳು ಸತ್ತೋಗೋಕ್ಕೆ ಸಾಧ್ಯ. ಅದಕ್ಕೆ ನೀವು ಏನೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಫುಲ್ಲಾಗಿ ಟ್ರೀಟ್ಮೆಂಟ್ ತೊಗೋರಿ. 2 ದಿನ ಬಿಟ್ಟು ಏನಾದರೂ ನೀವು ಬಂದಿದ್ರಿ ರೀ, ಯೂರಿನ್ ಕಟ್ಟಾಗ್ತಿತ್ತು ಅಂತ ಹೇಳಿದ್ರು. ನಿಜ, ಯೂರಿನ್ ಕಟ್ಟಾಗಿಬಿಟ್ರೆ ಇನ್ನೂ ಕಷ್ಟ ಅಂತ ನಮ್ಮ ಯಜಮಾನ್ರು ಹೇಳ್ತಾರೆ. ಯಾಕೆಂದರೆ ನಮ್ಮ ಯಜಮಾನಿಗೂ ಸ್ಟೋನ್ಸ್ ಆಗಿತ್ತು. ಅಂದರೆ ಅವ್ರಿಗೇನು ಹಿಂಗೆ ಸಮಸ್ಯೆ ಆಗಿದ್ದಿಲ್ಲ, ಅವಾಗೆ ಸ್ವಲ್ಪ ನೋವು ಅವ್ರಿಗೆ ಗೊತ್ತು. ಆವಾಗ ಅವರು ಹೇಳಿದರು, ಡಾಕ್ಟರ್ ಸಹ ಒಳಗಡೆ ಅಲ್ಲಿ ಹೇಳಿದ್ರಂತೆ ರೀ ಹಾಸ್ಪಿಟಲಲ್ಲಿ. ಇಷ್ಟೆಲ್ಲ ಆಯ್ತಾ ರೀ. ಇನ್ನು ನಾನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕಿದೆ. ಇನ್ನು ಅವ್ರು ಬಂದು ನೀರಲ್ಲಿ ಹಿಂಡಿ ಹಾಕ್ಕೊಂಡ್ರಿ, ಬೆಳಗ್ಗೆ ಒಣಗಾಕಿದ್ದಾರೆ. ಯಾಕೆಂದರೆ ರಾತ್ರಿ ಹೊತ್ತು ಮಳೆ ಮೋಡ ಆಗಿರಿ, ಸಣ್ಣ ಸಣ್ಣ ಹನಿ ಬೀಳ್ತಾಯಿದ್ವು, ಮಳೆ ಹನಿ. ಹಂಗಂತೇಳಿ ಅವರು ಬೆಳಗ್ಗೆ ಹಾಕ್ಕೊಂಡಿದ್ದಾರೆ. ಬೆಳಗ್ಗೆ ಹೊತ್ತು ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ಕೋಬೇಕು ರೀ. ಇನ್ನು ರಾತ್ರಿ
ಊಟ ಮಾಡಿರಿ ಮಲ್ಕೊಳೋ ಟೈಮಲ್ಲಿ ಬೈಬಲ್ ಓದ್ತಿದ್ದೆ. ಬೈಬಲ್ ಓದೋ ಟೈಮಲ್ಲಿ ಕರೆಂಟ್ ಹೋಗ್ಬಿಡ್ತು. ಆದರೆ ನಮ್ಮ ಯಜಮಾನ್ರು ಟಾರ್ಚ್ ಹಾಕಿದ್ರು. ಬೈಬಲ್ ಚೆನ್ನಾಗಿ ಓದಿದೆ. ಓದ್ತಾ ಮತ್ತೆ ಕರೆಂಟ್ ಬಂತು. ಬೈಬಲ್ ಓದಿ ಮಲ್ಕೊಂಡು ಈಗ ಬೆಳಿಗ್ಗೆ ಎದ್ದು ರೀ ಹೊರಗಡೆ ಎಲ್ಲ ಕಸ ಬಳ್ಕೊಂಡು ನೀರು ಹಾಕಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ನಮ್ಮವು ಹಾಕೀನಿ ರೀ. ರಾತ್ರಿ ಹೊತ್ತು ತಂಗಿಯವ್ರು ಹಾಕಿದ್ದೆ. ಇವಾಗ ಬೆಳಿಗ್ಗೆ ನಮ್ಮವು ಹಾಕಿದ್ದೀನಿ. ಯಾಕೆಂದರೆ ನಮ್ಮವು ಜಾಸ್ತಿ ಇದಾವೆ. ಅವರು ವಾಷಿಂಗ್ ಮಿಷಿನಲ್ಲಿ ತುಂಬಿಬಿಟ್ಟಿದ್ದು. ಅದಕ್ಕೆ ಫಸ್ಟ್ ಅವ್ರದ್ದೇ ಮುಗೀಲಿ, ಆಮೇಲೆ ನಾವು ಹಾಕ್ಕೊಳ್ಳೋಣ ಅಂತೇಳಿ ಬೆಳಿಗ್ಗೆ ನಾನು ಹಾಕ್ತಾಯಿದ್ದೀನಿ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ದಾಗ ರೀ ಬೆಳಿಗ್ಗೆನೇ ಹಾಕ್ಕೊಂಡ್ರೆ ಸ್ವಲ್ಪ ಕೆಲ್ಸಕ್ಕೆ ಹೋಗೋಕ್ಕೆ ಅನುಕೂಲ ಆಗುತ್ತೆ. ನಾವೇನಲ್ಲ ಲೇಟಾಗಿ ನಾನೇನೋ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡಿನಂದರೆ ಕೆಲ್ಸಕ್ಕೆ ಲೇಟ್ ಹೋಗ್ಬೇಕಾಗ್ತೈತೆ, ಮತ್ತು ಹಾಸ್ಪಿಟ್ಲಲ್ಲಿನೂ ನಾನು ಬಯಸ್ಕೋಬೇಕಾಗುತ್ತೆ. ಹಂಗಂತೇಳಿ ಬೆಳಿಗ್ಗೆನೇ ಹಾಕ್ಕೊಂಡಿದ್ದೀನಿ. ಯಾವಾಗ್ಗೆ ಹೋಲಿಸಿದ್ರೆ ಈ ಸಾರಿ ಇನ್ನೂ ಬೇಗ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಬೇಗ ಹಾಕ್ಕೊತಿದ್ದೇನೋ, ಆದರೆ ಕರೆಂಟ್ ಭಾಳ ಕೈ ಕೊಡ್ತಿತ್ತಪ್ಪ. ಕರೆಂಟ್ ಹೋಗೋದು ಬರೋದು. ವಾಷಿಂಗ್ ಮಿಷಿನಿಗೆ ಕರೆಂಟ್ ಇಲ್ಲಾಂದರೆ ಅದಕ್ಕೆ ಜೀವ ಇರೋದಿಲ್ಲ, ಕರೆಂಟ್ ಇದ್ದರೆ ಅದಕ್ಕೆ ಜೀವ ಬರ್ತೈತೆ. ನಮಗಂತೂ ಕೈಯಿಂದ ಹೋಗಿದ್ರೆ ಅಷ್ಟೇನು ಕಷ್ಟ ಅನಿಸಲ್ಲ. ಅಂದರೆ ಸ್ವಲ್ಪ ಬಟ್ಟೆ ಆದರೆ ಆರಾಮಾಗಿ ಒಕ್ಕೋಬೋದು. ಮಕ್ಕಳ ಬಟ್ಟೆ ಭಾಳ ಗಲೀಜಿರ್ತಾವಪ್ಪ, ತಿಕ್ಕಿ ಕೈಗಳು ರೆಕ್ಕೆ ನಾವೇ ನೋವು ಬರ್ತಾವೆ. ಹಂಗಂತೇಳಿ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡ್ಬಿಡ್ತೀನಿ ನಾನು. ಬಟ್ಟೆ ಸ್ವಲ್ಪ ಅಲ್ಲ ರೀ, ಅಷ್ಟೊಂದು ಆಗಿಬಿಟ್ಟವೆ. ಇನ್ನು ಬಟ್ಟೆ ಒಗೆಯೋದು ಈಸಿಯಪ್ಪ, ಒಣಗಾಕೋದು ಈಸಿ. ನನಗೆ ಬಟ್ಟೆ ಒಗೆಯೋಕ್ಕಿಂತ ಒಣಗಾಕೋದು ಇಷ್ಟ. ಇಷ್ಟ ಮತ್ತು ಆಮೇಲೆ ಬಟ್ಟೆ ಮಡಚಬೇಕಂದ್ರೆ ಅಷ್ಟು ಕಷ್ಟ. ಇಲ್ಲಿ ಬಟ್ಟೆ ಒಗ್ದು ಹಾಕ್ತಿದ್ದೀನಿ ಹೌದಿಲ್ಲ, ಒಗ್ದಲ್ಲ ಮಿಷಿನ್ಗೆ ಹಾಕಿದ್ದೀನಿ ಹೌದಿಲ್ಲ. ಒಳಗಡೆ ಮಂಚಕ್ಕೆ ನೋಡಿದ್ರೆ ಬಟ್ಟೆ ಎಷ್ಟೊಂದು ಇದಾವೆ ರೀ ಮಡ್ಚವು. ಇವಾಗ ಹಾಕ್ತಿದ್ದೀನಲ್ಲ ಅವನ್ನ ಕಲಿತು ಎರಡೂ ಒಂದೇ ಸಲ ಮಡಚಿಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಅವೆಲ್ಲ ಮುದ್ದೆ ಆಗಬೇಕು ಬಟ್ಟೆ. ಅವು ಮುದ್ದೆ ಆದಾಗ ಮಡ್ಚೋಕ್ಕೆ ಮನಸ್ಸು ಬರ್ತೈತೆ ಹೌದಿಲ್ಲ. ಇಲ್ಲ ರೀ, ಮುದ್ದೆ ಆದರೆ ಮಡ್ಚೋಕ್ಕೂ ಮನಸ್ಸು ಬರಲ್ಲ. ಒಣಗಾಕ್ದಾಗ ತಗೊಂಬರೋಕ್ಕಿಲ್ಲ, ಮಡಚಿಟ್ರೆ ಸ್ವಲ್ಪ ಇಸ್ತ್ರಿ ಮಾಡ್ದಂಗೆ ಇರ್ತಾವೆ. ನಾವೇನು ದಿನ ಇಸ್ತ್ರಿ ಮಾಡ್ಕೊತೀವಿ, ಹೌದು ಬಿಡಪ್ಪ ಹೆಂಗಿದ್ರು ನಡಿತೈತೆ ಅಂತ. ಆದರೆ ಏನಪ್ಪ ನನಗೆ ಬಟ್ಟೆ ಮಡ್ಚ್ಬೇಕಂದ್ರೆ ಆಗೋದಿಲ್ಲ, ಅಸ್ಸಲು ಇಷ್ಟ ಇಲ್ಲ ನನಗೆ. ಬಟ್ಟೆ ಮಡ್ಚೋದು ಒಂದಟ್ಟಿಗಿರಲಿ, ಅದು ಜೋಡ್ಸೋದು ಅಂತ ಹೇಳ್ಬಾರ್ದು. ಯಾಕೆಂದರೆ ನೀಟಾಗಿದ್ದರೆ ಜೋಡ್ಸೋಕೆ ಮನಸ್ಸು ಬರ್ತೈತೆ, ಜಾಗ ಇದ್ದರೆ ಜೋಡ್ಸೋಕೆ ಮನಸ್ಸು ಬರ್ತೈತೆ. ಆ ಇರ್ತೈತೆ ರೀ, ಅದರಲ್ಲೇ ಇಡಬೇಕು ಅಂತಂದರೆ ಅಡ್ಜಸ್ಟ್ ಮಾಡಿ ಇಡಬೇಕಂದ್ರೆ ಕಷ್ಟ ಆಗ್ತೈತೆ. ನಮ್ಮ ಮನೇಲಿ ಹಂಗೆ ಅಡ್ಜಸ್ಟ್ ಮಾಡಿ ಇಡಬೇಕು. ಹಿಂಗೆ ಇಡೋಕ್ಕಿಲ್ಲ ಇನ್ನೊಂದು ಬೀಳ್ತೈತೆ, ಹಿಂಗೆ ಇಡೋಕ್ಕಿಲ್ಲ ಒಂದು ಬೀಳ್ತೈತೆ, ಆದರೂ ಇಡಬೇಕು, ತಪ್ಪಿದ್ದಲ್ಲ ಹೌದಿಲ್ಲ. ಮಡಚಿ ಹೊರಗಿಟ್ರೆ ನನ್ನ ಮಗಳು ಕಿತ್ತಿ ಬಿಸಾಕ್ತಾಳೆ. ಸಣ್ಣಯ್ಯಮ್ಮ ದೊಡ್ಡಯ್ಯಮ್ಮ ಗುಂಡಾಂಗ ಮಾಡಬಾರ್ದು ಅಂತಾಳೆ. ಏನು ಮಾಡಬೇಕು, ಯಾರು ನೋಡಿಬೇಕು? ತೆಗೆದು ಬಿಸಾಕಿದ್ದು ಮಗಳು ನೋಡಿಲ್ಲ, ಇಲ್ಲ ನಾನು ತಪ್ಪು ತಲೆ ಓಡಿಸ್ಲಾರಂಗ ಇದ್ರೆ ಇರಲಿ ಅಂತ ಅಲ್ಲೇ ಇಟ್ಟಿದ್ದಯ್ಯಮ್ಮ ನಾನು ನೋಡ್ಕಲ್ಲ, ಅರ್ಥ ಆಗಲ್ಲ. ಇನ್ನು ಮಿಷಿನ್ಗೆ ಬಟ್ಟೆ ಎಲ್ಲ ಆಯ್ತು ರೀ. ಇನ್ನು ಸ್ವಲ್ಪ ಕ್ಲೀನ್ ಆಗಲಾರ್ದು ಒಂದು 3-4 ಬಟ್ಟೆ ಇದ್ದಾವೆ. ಇನ್ನು ಕೈಯಿಂದ ಒಗೆಯೋಣಂತ ಮತ್ತೆ ಕೈಯಿಂದ ಒಗಿತಿದ್ದೀನಿ. ವೇಲಿಗೆ ರಾತ್ರಿ ಪನ್ನೀರ್ ಅಂಟಿತ್ತಿರಿ, ಆ ಪನ್ನೀರು ಹೋಗ್ತಾಯಿಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದರೆ, ಹಂಗಂತೇಳಿ ನಾನು ಕೈಯಿಂದ ಒಗಿತಾ ಇದ್ದೀನಿ. ರಾತ್ರಿ ಊಟ ಬಂದುಬಿಟ್ರಿ ಫಿಶ್ ಕರಿ ಮತ್ತು ಪನ್ನೀರ್ ಕರಿ ಊಟ ಮಾಡಿದ್ದೀರಿ. ನನಗೆ ಪನ್ನೀರ್ ಕರಿ ಅಂದ್ರೆ ಇಷ್ಟ, ಫಿಶ್ ಕರಿನೂ ಇಷ್ಟ, ಆದರೆ ಪನ್ನೀರ್ ಭಾಳ ಇಷ್ಟ. ಅಮ್ಮ ಕೊಟ್ಟು ಕಳಿಸಿದ್ರಿ ಪನ್ನೀರು ಮತ್ತು ಫಿಶ್. ಬೇಷ್ ತೃಪ್ತಿಯಾಗಿ ಊಟ ಮಾಡಿದ್ವಿ. ಸ್ವಲ್ಪ ಡ್ರೆಸ್ ಮೇಲೆ ಬಿದ್ದರೆ ಆ ಡ್ರೆಸ್ಸಿಗೆ ಹೋಗಿ ತೊಳ್ಕೊಲಾರಂಗೆ ಬಟ್ಟೆಯಿಂದ ಒರೆಸ್ಕೊಂಬಿಟ್ಟಿನಿ ರೀ. ಸಾರಿ ರೀ, ನಿಜ. ನಮ್ಮ ಯಜಮಾನ್ ಏನು ಹಂಗೆ ಮಾಡ್ತೀನಿ ಇಲ್ಲ ಬಿಡ್ರಿ, ಬೆಳಗ್ಗೆ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತೇಳಿ ಹಂಗೆ ಒರೆಸ್ಕೊಂಡು ಮಲ್ಕೊಂಬಿಟ್ಟಿದ್ದೀನಿ. ನಮ್ಮ ದೊಡ್ಡ ಮಗಳದಂತೂ ರೀ ಪ್ಯಾಂಟು ಮಸಿ ಬಟ್ಟೆ ಆಗೈತೆ. ಹಂಗಂತೇಳಿ ಮಸಿ ಬಟ್ಟೆ ಮಾಡೋಣ ಅಂದರೆ ಆ ಪ್ಯಾಂಟ್ ಭಾಳ ಚೆನ್ನಾಗೈತೆ ನೋಡೋಕ್ಕೆ, ಎಲಾಸ್ಟಿಕ್ ಎಲ್ಲನೂ ಚೆನ್ನಾಗೈತೆ ಹೌದಿಲ್ಲ. ಹಂಗಂತೇಳಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಏನು ನೀವು ಹೌದಿಲ್ಲ ಅಂತ ಕೇಳ್ತಿರಲ್ಲ, ನಮಗೇನು ಗೊತ್ತಾ ಅಂತ ನೀವು ಅನ್ಕೋಬೇಡ್ರಿ, ನನಗೆ ಹೇಳ್ತಾ ಇದ್ದೀನಿ ನಿಮಗೆ ಹಂಗೆ. ಇನ್ನು ಬೇಷ್ ಅರ್ಧೋಗ್ಬೇಕು ಹಂಗಾಗಿ ತಿಕ್ತಾಯಿದ್ದೀನಿ ರೀ ಬ್ರಷ್. ನಾನು ಬಟ್ಟೆ ಒಗೆಯೋಕೆ ಕುತ್ಕೊಂಡ್ರಿ ರೀ, ಬಟ್ಟೆ ಅಳುತ್ತವ ರೀ. ಯಾಕೆಂದರೆ ಹಂಗೆ ತಿಕ್ಕಿ ಅರ್ಧ ತುಂಡು ಮಾಡಿಬಿಡ್ತೀನಿ. ಏನು ಮಾಡಬೇಕು, ಒಗಿಬೇಕು. ಅವು ನನ್ನ ಕೈಗೆ ಬರ್ತಾವ, ನಾನು ಅವನ್ನ ಒಗೆದು ಅರ್ದು ಬಿಸಾಕ್ಬಿಡ್ತೀನಿ. ನಮ್ಮ ಯಜಮಾನ್ರು ಹುಷಾರಾಗಿ ಹೋಗಿ ಅಂತಿದ್ರು ಫಸ್ಟಿಗೆ. ಇವಾಗ ಅಂತ ಇಲ್ಲ, ಯಾಕೆಂದರೆ ವಾಷಿಂಗ್ ಮಿಷಿನ್ ಬಂದಿದ್ದಲ್ಲ. ಇನ್ನು ಹೊಸ ಬಟ್ಟೆಗಳಾದರೆ ಕೈಯಿಂದ ಸುಮ್ಮನೆ ಸೊಬ್ಬು ಹಾಕ್ಲಾ ಬೇಡ, ಬ್ರಷ್ ಹಾಕ್ಲಾ ಬೇಡ ಅಂತ ಒಗಿತೀನಿ. ಯಾಕೆಂದರೆ ಹೊಸವಲ್ಲ ಅವು, ಮತ್ತೆ ಶೈನಿಂಗ್ ಹೋದರೆ ಕಲರ್ ಹೋದರೆ ಮತ್ತೆ ಹಳೇದು ಅನಿಸ್ತೈತಲ್ಲ, ಅದಕ್ಕೆ ಒಗಿಲಾ ಬೇಡ ಅಂತೇಳಿ ಒಗಿತೀನಿ. ನೀವು ಹೆಂಗೆ ಒಗಿತೀರಿ? ನಾನಂತ ಹಂಗೆ ಒಗಿತೀನಪ್ಪ. ಹೊಸ ಬಟ್ಟೆ ಎಲ್ಲ ಮುಟ್ಟಕ್ಕೂ ನಾನು ಆಲೋಚನೆ ಮಾಡ್ತೀನಿ ನೀರಾಗೆ ಹಾಕಕ್ಕೆ ಹಂಗೆ. ಇನ್ನು ನಮ್ಮ ಯಜಮಾನ್ರು ಜೀನ್ಸ್ ಪ್ಯಾಂಟ್ ಕೊಟ್ಟಿದ್ದಾರೆ, ಈ ಜೀನ್ಸ್ ಪ್ಯಾಂಟ್ ನನಗೆ ಬೇಕು ಒಗಿ ಅಂತ. ಇಲ್ಲ ರೀ ಇನ್ನೊಂದು ಸಾರಿ ಒಗಿತೀನಿ ಅಂದರೆ, ಇಲ್ಲ ನಾನು ಊರಿಗೆ ಹಾಕ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಸರಿ ಅಂತ ಇನ್ನು ಒಗ್ದು ಹಾಕಿದ್ದೀನಿ. ನಾನು ಬಟ್ಟೆ ಮಾತ್ರ ಕುತ್ಕೊಂಡೇ ನೀರಾಗ ಹಿಂಡಿ ಹಾಕ್ತೀನಪ್ಪ. ನನಗೆ ನಿಂತ್ಕೊಂಡು ಹಾಕೋಷ್ಟು ಇಲ್ಲ, ನನಗೆ ಕುತ್ಕೊಂಡೇ ಮಾಡ್ತೀನಿ ನಾನು. ಇನ್ನು ಮಕ್ಕಳು ಚಪ್ಪಲ್ ತೊಳಿತಾ ಇದ್ದೀನಿ ರೀ, ಚೆನ್ನಾಗಿದೆ, ಕ್ಯೂಟ್ ಇದೆ ಚೆನ್ನಾಗಿ. ಅದಕ್ಕೆ ಇನ್ನು ಹಿಂಗೆ ಹೊರಗಡೆ ಬಿಟ್ಟರೆ ನನ್ನ ಮಕ್ಕಳು ಹಾಕ್ಕೊತ ಇಲ್ಲ, ಅಲ್ಲಿ ಬಿಸಾಕಿ ಇಲ್ಲಿ ಬಿಸಾಕಿ ಬರೋದು ಮಾಡ್ತಿದ್ದಾರೆ.
ಯಾಕೆಂದರೆ ಒಂದಕ್ಕೆ ಒಂದೆರಡು ಜೊತೆ ಎಕ್ಸ್ಟ್ರಾ ಅವ್ರ ಕಣ್ಣಿಗೆ ಕಾಣ್ತಿದ್ದಾವಲ್ಲ, ಅದಕ್ಕೆ ಚಪ್ಪಲ್ ಬೆಲೆ ಅವ್ರಿಗೆ ಗೊತ್ತಿಲ್ಲ. ಇನ್ನು ಹಿಂಗೆ ಇದ್ದರೆ ನಾಯಿಗಳು ಕಡಿದು ಅರ್ದು ಬಿಡ್ತಾವೆ ಅಂತೇಳಿ ನಾನು ನೀಟಾಗಿ ತೊಳಿತಾ ಇದ್ದೀನಿ ರೀ. ಯಾರು ಕೊಟ್ಟಿದ್ದಾರೇನೋ ಗೊತ್ತಿಲ್ಲ, ಅಮ್ಮ ಕೊಟ್ಟು ಕಳಿಸಿದಾರೋ ಗೊತ್ತಿಲ್ಲ, ಅತ್ತೆ ಕೊಟ್ಟು ಕಳಿಸಿದಾರೋ ಗೊತ್ತಿಲ್ಲ. 2-3 ದಿನ ಆಯಿತು ಹೊರಗಡೆನೇ ಇದ್ದಾವೆ. ಯಾರು ಕೊಟ್ಟಿದ್ದಾರೆ ಅಂದರೆ ಒಂದು ಸರಿ ನಾನಿ ಅಮ್ಮ ಅಂತಾರೆ, ಒಂದು ಸರಿ ಅವ್ವ ಅಮ್ಮ ಅಂತಾರೆ, ಒಂದು ಸರಿ ಅಮ್ಮ ಅಂತಾರೆ. ಅಮ್ಮ ಅಂದರೆ ರೀ ನಮ್ಮಕ್ಕ. ಯಾರು ಕೊಟ್ಟಿದ್ದಾರೆ ಅಂತ ಹೆಂಗೆ ಕೇಳೋಣ ಅಂತಂದರೆ ಮರ್ತೋಗ್ತಿದ್ದೀನಿ. ಸ್ವಲ್ಪ ಜನ ಬೇರೆಯವ್ರು ಹಾಕ್ಕೊಂಡಿದ್ದು ಚಪ್ಪಲಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಹೌದಿಲ್ಲ, ನಾವು ಹಂಗೇನಿಲ್ಲಪ್ಪ. ಯಾರನ್ನ ಕೊಟ್ಟರೆ ನಾನು ಬೇಡ ಅಂತ ಅನ್ನಲ್ಲ. ನನ್ನ ಮಕ್ಕಳಿಗೆ ಇಲ್ಲ ನನಗೆ ಯೂಸ್ ಇದ್ದರೆ ನಾನು ಇಸ್ಕೊತೀನಿ. ಇನ್ನು ಸ್ವಲ್ಪ ಜನ ಅಂತಾರೆ, ಅಷ್ಟು ಜಿಪಣಿನ, ಅಷ್ಟು ಪೀಸ್ತನನ ನೀನು, ನಿನಗೆ ಅಷ್ಟೂ ಗತಿ ಇಲ್ಲನ ಅಂತ ಯಾರನ್ನ ಆಲೋಚನೆ ಮಾಡಬಹುದೇನೋ. ಹಂಗಂತ ಏನಿಲ್ಲ ರೀ. ಇದ್ದಾಗ ಎದಕ್ಕೆ ವೇಸ್ಟ್ ಮಾಡೋದು? ಹೋಗಿ ಕಳ್ತನ ಮಾಡಿದ್ರೆ ತಪ್ಪು, ಹೋಗಿ ಇನ್ನೊಬ್ಬರು ಹಾಕ್ಕೊಂಡಿದ್ದು ಕೇಳಿದರೆ ತಪ್ಪು. ಅವರಾಗಿ ಕೊಟ್ಟಾಗ ನಾವು ಇಸ್ಕೊಂಡು ಯೂಸ್ ಮಾಡೋದು ಅದರಲ್ಲಿ ಏನು ತಪ್ಪಿಲ್ಲ. ನಾವು ₹1 ಉಳಿಸ್ಬೇಕಂದ್ರೆ ರೀ ಹಿಂಗೆ ಮಾಡಬೇಕು. ನಾವು ಪೀಸ್ತನ ಅಲ್ಲ, ಇದು ಕುಟುಂಬ ಕಟ್ಟಿಕೊಳ್ಳುವಂಥ ಜ್ಞಾನ ಇದು. ಇದನ್ನು ಯೂಸ್ ಮಾಡಿಕೊಂಡು ನಮ್ಮ ಮನೆ, ನಮ್ಮ ಸಂಸಾರ ಕಟ್ಕೋಬೇಕಂದ್ರೆ ಇಂಥವೆಲ್ಲ ಫಾಲೋ ಮಾಡಬೇಕು. ಇವಾಗ ನೋಡಿರಿ, ಮಕ್ಕಳಿಗೆ ನೀವು ಏನನ್ನ ಹಾಕ್ರಿ, ಮಕ್ಕಳು ಸುಮ್ಮನೆ ಹಾಕ್ಕೊತಾರೆ. ಅದೇ ಒಂದು 16 ವರ್ಷದ ಮೇಲ್ಪಟ್ಟವ್ರಿಗೆ ಇಂಥವು ತಗೊಂಡೋಗಿ ಹಳೆವು ಕೊಡ್ರಿ, ಅವ್ರು ಹಾಕ್ಕೊಳೋದಿಲ್ಲ. ಅಮ್ಮ ನನಗೆ ಹೊಸ ಬೇಕು, ಇವು ಹಿಂಗಿದ್ದಾವೆ ಹಂಗಿದ್ದಾವೆ, ನನಗೆ ಹಿಂಗಾಗ್ತವೆ ಹಂಗಾಗ್ತವೆ ಅಂತ ಹೇಳ್ತವೆ. ಆ ಏಜಲ್ಲಿ ಕೊಣಿಸ್ಬೇಕು ನಮ್ಮ ಮಕ್ಕಳು ಕೇಳಿದ್ದು ರೀ, ಈ ಏಜಲ್ಲಿ ಇಂಥವು ಆಗಬೇಕು. ದುಡ್ಡಿದ್ದವರು ಕೊಂಡ್ಕೊರಿ, ನಾನು ಬೇಡ ಅಂತ ಅನ್ನೋದಿಲ್ಲ. ಅಂದರೆ ಹೇಳ್ತಿದ್ದೀನಿ, ಯಾರಾದರೂ ನನ್ನ ಬೈಕೊಂತಾರ ಏನೋ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ವೇಸ್ಟ್ ಮಾಡಬೇಡ್ರಿ ಯಾರು ದುಡ್ಡು. ಯಾಕೆಂದರೆ ನಾವು ಬಡತನ ನಮ್ಮಿಂದ ತೊಲಗಿ ಹೋಗಬೇಕು ಅಂತಂದರೆ ನಾವು ₹1 ಸಹ ನಾವು ಲೆಕ್ಕ ಹಾಕಬೇಕು. ನಾವು ಫ್ಯಾಷನ್ ಮಾಡಬೇಕು ರೀ, ಸಾಲ ಮಾಡಿ ಫ್ಯಾಷನ್ ಮಾಡಬಾರ್ದು. ನಮ್ಮ ಕಡೆ ಎಷ್ಟು ಐತೆ ಅದ್ರ ಲೆಕ್ಕದಾಗ ನಾವು ಫ್ಯಾಷನ್ ಮಾಡಬೇಕು. ಮಂದಿನ ಮೆಚ್ಚಿಸೋದಲ್ಲ ರೀ, ನಾವು ಹೆಂಗಿರ್ತೀವೇನೋ ಗೊತ್ತಿಲ್ಲ, ಆದರೆ ನಾಳೆ ನಮ್ಮ ಮಕ್ಕಳು ನಮ್ಮನ್ನು ಮೆಚ್ಚಬೇಕು. ತಂದೆ ತಾಯಿ ನಮ್ಮನ್ನು ಈ ರೀತಿಯಲ್ಲಿ ನಮ್ಮನ್ನು ಬೆಳೆಸಿದಾರಲ್ಲ, ರಿಟರ್ನ್ ಗಿಫ್ಟ್ ಅವ್ರಿಗೆ ಏನು ಕೊಡಬೇಕು ಅನ್ನೋದವ್ರು ಆಲೋಚನೆ ಮಾಡಬೇಕು ಅಷ್ಟೇ ಹೊರತಾಗಿ ನಮ್ಮ ಮಕ್ಕಳಿಗೆ ನಾಳೆ ಬಡತನದಲ್ಲಿ ನಾವು ಕರ್ಕೊಂಡು ಹೋಗಬಾರ್ದು. ಯಾಕೆಂದರೆ ಈಗ ಅವ್ರು ಚಿಕ್ಕ ವಯಸ್ಸು, ಅವ್ರಿಗೆ ಏನು ಗೊತ್ತಾಗೋದಿಲ್ಲ. ನಾಳೆ ಅವ್ರು ಕೇಳ್ತಾರೆ ಏನು ಮಾಡಿಯಮ್ಮ ಅಂತ. ಅಟ್ಲೀಸ್ಟ್ ನಮಗೆ ಏನು ಮಾಡೋಕ್ಕಾಗಿಲ್ಲ, ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ರಿ. ಅವರಷ್ಟು ಶ್ರೀಮಂತಿಕೆ ಯಾರಿಗಿರಲ್ಲ ಅನಿಸ್ತೈತೆ ನನಗೆ ಅನ್ಸೋ ಮಟ್ಟಿಗೆ. ಇನ್ನು ಬಟ್ಟೆ ಚಪ್ಪಲೆಲ್ಲ ತೊಳೆದು ಒಗೆದು ಆದಮೇಲೆ ರೀ, ನಮ್ಮ ಯಜಮಾನ್ರಿಗೆ ಟೈಮ್ ಆಗಿದೆ, 2 ಸಲ ಆಯ್ತು ಬಾ ಟೈಮ್ ಆಗಿದೆ ಅಂತ. ಇನ್ನು ಅವ್ರಿಗೆ ಊಟಕ್ಕೆ ಹಾಕಿ ಕೊಟ್ಟಿದ್ದೀನಿ. ಇನ್ನು ನೀನು ಉಣ್ಣು ಅಂತ ಕಲೆ ಬಿದ್ದಿದ್ದಾರೆ. ಇಲ್ಲ, ನಾನು ಸ್ನಾನ ಮಾಡಿನೇ ಊಟ ಮಾಡಬೇಕು, ಇನ್ನು ಕೆಲಸ ಇದೆ ಅಂತೇಳಿ ಸಲುವಾಗಿ ಸರಿ ಅಂತ ಹೇಳಿದ್ದಾರೆ. ಬಟ್ಟೆ ಟಬ್ಬ ನಮ್ಮ ಯಜಮಾನ್ರ ಮೇಲೆ ತಂದು ಕೊಟ್ಟಿದ್ದಾರೆ ರೀ. ನಾನು ಬಟ್ಟೆ ಎಲ್ಲ ಒಣಗಾಕ್ತಿದ್ದೀನಿ. ಈ ಮಾಳಿಗೆ ನಮ್ಮದಲ್ಲ, ಅಬ್ಸರ್ವ್ ಮಾಡಿದ್ದೀರಾ? ಆ ಕಡೆ ಒಂದು ಬಟ್ಟೆ ಕಾಣ್ತಿದ್ದೇವೆ ನೋಡಿರಿ, ಅದು ನಮ್ಮ ಮಾಳಿಗೆ, ಇದು ಅಲ್ಲ. ಅಲ್ಲಿ ತಂಗಿಯರು ಹಾಕಿದ್ದಾರೆ, ಅದಕ್ಕೆ ಇಲ್ಲಿ ಹಾಕಿದ್ದೀನಿ. ನೀವು ಸೂರ್ಯನ ಡೈರೆಕ್ಟಾಗಿ ನೋಡಿದ್ದೀರಾ? ನೋಡಿಲ್ಲ ಅಂತಂದರೆ ಇಲ್ಲಿ ಬರ್ರಿ, ನಾನು ತೋರಿಸ್ತೀನಿ. ಹೆಂಗಂತಂದರೆ ರೀ, ನಾನು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದ್ದನ್ನು ನಿಮಗೆ ತೋರಿಸ್ತಿದ್ದೀನಿ. ನಾನು ಬಟ್ಟೆ ಒಣಗಾಕ್ತಿರೋ ವೀಡಿಯೋ ಮಾಡೋಣಂತ ನಾನು ಕ್ಯಾಮ್ರಾ ಮೇಲೆ ತೊಗೊಂಡೋಗಿದ್ದೀನಿ, ಸ್ಟ್ಯಾಂಡಿಗೆ ಹಾಕಿದ್ದೀನಿ. ಅದು ಗಾಳಿ ಫುಲ್ ಬಂದಿದ್ರೆ ನಾನು ಫೋನ್ ಬಗ್ಬಿಟ್ಟಿದ್ರಿ. ಫೋನ್ ಬಗ್ಗಿದ್ರೆ ನನ್ನ ಕ್ಯಾಮ್ರಾಗೆ ಸೀದಾ ಆಕಾಶ ಕಾಣಕತ್ತೈತೆ ರೀ. ಆಕಾಶದಲ್ಲಿ ಸೀದಾ ಸೂರ್ಯನು ನನ್ನ ಫೋನಲ್ಲಿ ರೆಕಾರ್ಡ್ ಆಗಿದೆ. ನೀವೊಂದು ಅಬ್ಸರ್ವ್ ಮಾಡ್ತಿದ್ದೀರಾ, ನನ್ನ ಫೋನಲ್ಲಿ ಸೂರ್ಯ ಕಾಣ್ತಿದ್ದಾನೆ, ಮತ್ತು ಮೋಡ ಹೋಗ್ತಾ ಐತೆ. ಅಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿರಿ, ಸೂರ್ಯನ ಸುತ್ತ ರೀ ಕಾಮನ ಬಿಲ್ಲು ಐತೆ, ನೋಡಿದ್ದೀರಾ? ನಾನು ನೋಡೇ ಇಲ್ಲ ರೀ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೂರ್ಯನ ಸುತ್ತ ಕಾಮನ ಬಿಲ್ ಇರೋದು ಮಳೆ ಬಂದಾಗ ಕಾಣ್ತಾ ಇತ್ತು ರೀ. ನಾನು ಫಸ್ಟ್ ಟೈಮು, ನನಗೆ ಗೊತ್ತೇ ಇಲ್ಲ ಸೂರ್ಯನ ಸುತ್ತ ಕಾಮನ ಬಿಲ್ ಇರ್ತೈತಂತ. ನನಗೆ ಈ ವಿಡಿಯೋ ನನಗೆ ಡಿಲೀಟ್ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ. ನೀವು ನೋಡಿದ್ದೀರಾ ಇಲ್ಲ ಗೊತ್ತಿಲ್ಲ, ಅದಕ್ಕೆ ನಿಮಗೆ ತೋರ್ಸೋಣ ಅಂತ ತೋರಿಸ್ತಿದ್ದೀನಿ. ಹೇಗಿದೆ ಹೇಳ್ರಿ? ಇನ್ನು ಬಟ್ಟೆ ಎಲ್ಲ ಒಣಗಾಕಿದ್ದೀನಿ ರೀ. ಇನ್ನು ಬಟ್ಟೆ ಒಣಗಾಕಿಲ್ಲ, ಇನ್ನು ಅದಕ್ಕೆ ಕ್ಲಿಪ್ಸ್ ಇಡ್ತಾ ಇದ್ದೀನಿ. ನಿಜಪ್ಪ, ನನಗಂತೂ ಆ ಸೂರ್ಯನ ನೋಡಿ ಶಾಕ್. ನನ್ನ ಫೋನು ಇಷ್ಟು ಚೆನ್ನಾಗೈತಲ್ಲ ನನ್ನ ಫೋನ್ ಕ್ಯಾಮ್ರಾ ಅಂತ ಅಂದ್ಕೊಂಡೆ. ಬಟ್ ಇನ್ನೊಂದು ಏನಾಯ್ತಂದ್ರೆ ರೀ, ಕ್ಲಿಪ್ಸ್ ಇಡುವಾಗ ಫೋನ್ ಕೆಳಗೆ ಬಿದ್ದುಬಿಡ್ತು ರೀ. ನಿಜ ರೀ, ಬಾಧೆ ಅನಿಸ್ಬಿಡ್ತು ನನಗೆ. ಅಪ್ಪ, ಹೊಸ ಫೋನ್ ಇವಾಗೇ ಬಿದ್ದುಬಿಟ್ಟೈತೆ. ನನ್ನ ಮಗಳು ಅಮ್ಮ ಫೋನ್ ಬಿತ್ತು ಅಂತ ಹೇಳ್ತಿದ್ದಾಳೆ. ಅದು ಫೋನ್ ಬೀಳೋಕ್ಕಿಲ್ಲ ರೀ, ನನ್ನ ಹೃದಯ ಒಡ್ದಂಗೆ ಆಗ್ಬಿಡ್ತು. ಹೊಸ ಫೋನ್ ರೀ, ವೀಡಿಯೋ ಸಲುವಾಗೇ ನಮ್ಮ ಮನೆಗೆ ಅಷ್ಟು ಕಷ್ಟ ಇದ್ರಿಗೂ ನಾನು ಫೋನ್ ತಗೊಂಡಿನಿ, ನಾನು ವೀಡಿಯೋಸ್ ಮಾಡಬೇಕು ಅಂತ. ನಮ್ಮ ಯಜಮಾನ್ರಿ ಈಗ ಬೇಡ ಅಂತಂದ್ರು ರೀ. ಇಲ್ಲ ರೀ, ನಾವು ಇವಾಗಿಂದನೇ ವೀಡಿಯೋಸ್ ಮಾಡಬೇಕು ಅಂಥೇಳಿ ನಾನು ಈ ಫೋನ್ ತಗೊಂಡಿದ್ದೆ. ಯಾಕೆಂದರೆ ನಾವು ಕಷ್ಟದಾಗಿದ್ದೀವಲ್ಲ, ಆಮೇಲೆ ನಾವು ಚೆನ್ನಾಗಿರ್ತೀವಿ, ಅವಾಗೇ ನೋಡ್ಬೇಕಂದ್ರೆ ಈ ವಿಡಿಯೋಸ್ ಸಿಗೋದಿಲ್ಲಲ್ವ. ಅದಕ್ಕೆ ಇವಾಗಿಂದನೇ ವೀಡಿಯೋಸ್ ಮಾಡೋಣ ಅಂಥೇಳಿ ನಾನು ಮಾಡ್ತಾಯಿದ್ದೀನಿ ರೀ. ಓಕೆ, ನನ್ನ ಕೆಲಸಕ್ಕೆ ಟೈಮ್ ಆಗಿದೆ ರೀ, ಬಾಯ್ ರೀ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಭೇಟಿ ಆಗೋಣ.
ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನೋಡಿರಿ ನನ್ನ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿರಿ. ಮರ್ಯಾದೆ ನಿಮ್ಮ ಒಂದು ಲೈಕ್ ಕೊಡ್ರಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ನೆಕ್ಸ್ಟ್ ಒಂದು ವಿಡಿಯೋಲ್ಲಿ ಭೇಟಿ ಆಗೋಣ ರೀ. ಬಾಯ್ ರೀ.